ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂವಿಧಾನದ 4ನೇ ಅಂಗವಾದ ಪತ್ರಿಕಾ ರಂಗವು ಪವಿತ್ರವಾದ ರಂಗವಾಗಿದ್ದು ಇಂದಿಗೂ ತನ್ನ ಗೌರವ ಕಾಪಾಡಿಕೊಂಡಿದೆ ಎಂದು ಶಾಸಕ ಎನ್ ವಿ ಗೋಪಾಲಕೃಷ್ಣ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಶನಿವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಜಕಾರಣಿಗಳು ತಪ್ಪುಗಳನ್ನು ತಿದ್ದಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಲೋಕದ ಗಮನಕ್ಕೆ ತಂದು ಹೊರ ಜಗತ್ತಿನಲ್ಲಿ ಸಂಚಲನ ಮೂಡಿಸುವುದರ ಜೊತೆಯಲ್ಲಿ ಸಮಸ್ಯೆಗೆ ನಿಜ ಪರಿಹಾರ ಕೊಡಿಸುವ ವರದಿಗಾರಿಕೆಯು ಅಮೂಲ್ಯ ಕೆಲಸವಾಗಿದೆ ಎಂದರು. ಇಂತಹ ಮಹತ್ವದ ಪತ್ರಿಕಾ ರಂಗದಲ್ಲಿ ರಾಜಕೀಯ ಸೇರ್ಪಡೆಯಾಗದಂತೆ ಕಾಪಾಡುವುದು ಪತ್ರಕರ್ತರ ಕರ್ತವ್ಯವಾಗಿದೆ. ವರದಿಗಾರರು ನಿಷ್ಪಕ್ಷಪಾತವಾಗಿ ವರದಿ ಮಾಡಿ ಉತ್ತಮ ವರದಿಗಾರ ಎನ್ನುವ ಹೆಸರನ್ನು ಪಡೆಯಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬಸವಲಿಂಗ ಸ್ವಾಮೀಜಿ, ಸಂಘದ ಜಿಲ್ಲಾಧ್ಯಕ್ಷ ಬಿ ದಿನೇಶ್ ಗೌಡಗೆರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಸಿದ್ದರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಜಿಬಿ ಮಲ್ಲಿಕಾರ್ಜುನ್, ಚಿಕ್ಕೋಬನಹಳ್ಳಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕೆ ಈರಣ್ಣ ಯಾದವ್, ಪ್ರಾಚಾರ್ಯ ಡಿ ಸೂರಯ್ಯ, ಮುಖಂಡರಾದ ಜಿ ಪ್ರಕಾಶ್, ಸುಭಾನ್ ಸಾಬ್, ಮಾರುತಿ ಮಂಚಿ, ಪತ್ರಕರ್ತರಾದ ಡಿಎಚ್ ನಾಗರಾಜ್ ಕಟ್ಟೆ, ಸಿಪಿ ಮಾರುತಿ, ಕಿರಣ್, ದ್ವಾರಕನಾಥ್, ಕೆ ಕೆಂಚಪ್ಪ, ಎಸ್ ರಾಜಶೇಖರ್, ಟಿ ರುದ್ರೇಶ್, ಕೆಆರ್ ಮಲ್ಲಿಕಾರ್ಜುನ್ ಕೆಂದೋಳಿ, ಪಿಎಂ ಗಂಗಾಧರ್, ಮಂಜುನಾಥ್, ನಾಗೇಶ್, ಪಿಎಸ್ಐಗಳಾದ ಜಿ ಪಾಂಡುರಂಗ, ಈರೇಶ್ ಮತ್ತು ಇತರರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ಈ ಒಂದು ಸಂಘದ ಕಾರ್ಯಕ್ರಮ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಬೇಕಾದ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳು, ಪಾಲ್ಗೊಳ್ಳುವ ಎಲ್ಲ ನನ್ನ ಮೀಡಿಯಾ ಸ್ನೇಹಿತರಿಗೂ ಮತ್ತು ಇವತ್ತು ವೇದಿಕೆ ಆಸೀನಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಕಾಲೇಜಿನಿಂದ ಬಂದಿರತಕ್ಕಂಥ ಎಲ್ಲ ಟೀಚರ್ಸ್ಗೂ, ನಮ್ಮ ಪ್ರಿನ್ಸಿಪಾಲ್ಗಳು ಎಲ್ಲರಿಗೂ ನಾನು ಎಲ್ಲ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಾವು ಎಕ್ಸ್ಪೋರ್ಟ್ ಆಗ್ಬಿಟ್ಟಿವಿ. ಹೀಗಾಗಿ ಸ್ವಲ್ಪ ದಿನ ಮನೆಯಿಂದ ಸ್ವಲ್ಪ ತೊಂದರೆ ಆಯಿತು 6 ಗಂಟೆ. ಹೀಗಾಗಿ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಸ್ನೇಹಿತರು ನಾನು ಕೇಳಿಕೊಂಡು ಇದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳೋಂಥ ಕೆಲಸ ಆಗಿದೆ. ಆದರೆ ಇವತ್ತೆಲ್ಲರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬರಲೇಬೇಕು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಜೊತೆಗೆ ನಮ್ಮೆಲ್ಲ ಹಿರಿಯ ಪತ್ರಕರ್ತರ ಸ್ನೇಹಿತರು ಕೂಡ ಎಲ್ಲರೂ ಬರ್ತಾ ಇದ್ರು. ನಾವು ಕರೆಕ್ಟಾಗಿದ್ದೀವಿ, ಇವತ್ತು ಬರಲಿ ಅಂತ ಕೇಳೋದು. ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.